ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಬ್ರಹ್ಮತರನ್ನು, ಗುರು ದಿಗಂಬರೇಶ್ವರರನ್ನು, ಪರಮಪೂಜ್ಯ ಅಪ್ಪಗಳ ಹೃದಯಗಳಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ದಯಮಾಡಿಸಿ ಬಹುಸಂಖ್ಯಾತ ಭಕ್ತರ ಸಮೂಹದಲ್ಲಿ ತಮ್ಮದೇ ಆಗಿರತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿ ಅತಿ ಸಂತಸವನ್ನು ವ್ಯಕ್ತಪಡಿಸಿ ನಮಗೆಲ್ಲ ಹರಿಸಿದ್ದು ಸಂತಸದಾಯಕವಾಗಿರ್ತಕ್ಕಂಥ ಸಂಗತಿ. ಪೂಜ್ಯ ಗುರುಗಳವರ ಪುಣ್ಯಾರಾಧನೆ ಸತತ 32 ವರ್ಷಗಳಿಂದ ಸಕಲ ಸದ್ಭಕ್ತರ ಸಹಯೋಗದಿಂದ, ಭಕ್ತಿ ಹಾಗೂ ಶಕ್ತಿಯ ಸಮ್ಮೇಳನದಿಂದ ಗುರುಗಳ ಹಾಗೂ ಗದ್ದಿಗೆಯ ಶಕ್ತಿ, ಭಕ್ತರ ಭಕ್ತಿಯಿಂದ ಇಂಥ ಕಾರ್ಯಕ್ರಮ ನಡೆಯುತ್ತಿರುವುದು ಬಹಳಷ್ಟು ಸಂತಸವನ್ನು ತಂದುಕೊಟ್ಟಿದೆ. ಬಸವನ ತತ್ವ ಏನಕ್ಕೆ ಕೇಳಿದರೆ, ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಳ್ಳುವಾತ ಭಕ್ತನಲ್ಲ. ಆ ನಿಡಿಯಲ್ಲಿ ಶ್ರೀಮಠ ನಡೆದಿದ್ದು ಒಂದು ಇತಿಹಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ತಮಗೆಲ್ಲ ಬಹಳಷ್ಟು ಅಚ್ಚರಿ ಆಗಬಹುದು. ಇಂಥ ದೊಡ್ಡ ಕಾರ್ಯಕ್ರಮವನ್ನು ಯಾವ ರೀತಿಗೆ ಸಂಘಟನೆ ಮಾಡ್ತಾರೆ, ಯಾವ ರೀತಿಯಾಗಿ ಹಣ ಸಂಗ್ರಹ ಮಾಡ್ತಾರೆ ಎಂಬುದು ಅದು ಅತ್ಯಂತ ಒಗ್ಗಟ್ಟಿನ ಒಂದು ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಪತ್ರಿಕಾ ಮಾಧ್ಯಮದವರಿಗೆ ತಿಳಿಯಪಡಿಸುವುದೇನೆಂದರೆ, ಇಲ್ಲಿಯ ತನಕ ನಾನು ಯಾರಿಂದ ಬೇಡುವಂಥ ಪ್ರಸಂಗವನ್ನು ನನ್ನ ಭಕ್ತರು ತಂದಿಲ್ಲ. ನಾನು ಬೇಡಿಲ್ಲ, ಅವರು ಬೇಡಿಸ್ಕೊಂಡಿಲ್ಲ. ಯಾಕಂತ ಕೇಳಿದರೆ, ಅವರು ತಮ್ಮದೇ ಮಠ ಅಂತ ತಿಳ್ಕೊಂಡು ವಿಶೇಷವಾಗಿರ್ತಕ್ಕಂಥದ್ದು ಏನು ಕೇಳಿದರೆ, ಇಲ್ಲಿ ಸತತ 32 ವರ್ಷಗಳಿಂದ ಅನ್ನದಾಸೋಹ ನಡೀತಾ ಬಂದಿದೆ. ಪ್ರತಿ ವರ್ಷ ಬಹಳಷ್ಟು ಸಂಖ್ಯೆಯಲ್ಲಿ ಸುಮಾರು ಒಂದು 8 ರಿಂದ 10 kg ಸದಕಿನ ರವೆ ಹಾಕ್ತಾರೆ. ಆಮೇಲೆ ಅದಕ್ಕೆ ಒದಗ್ತಕ್ಕಂಥ ಒಂದು 7.5 ಕ್ವಿಂಟಲ್ ಸಕ್ಕರೆ ಆಗಲಿ ಬೆಲ್ಲನ ಹಾಕ್ತಾರೆ. ಇಲ್ಲಿ ಈ ಭಾಗದ ಗವಳಿಗರು ಏನಂತೀವಿ, ಮಿಲ್ಕ್ ಮ್ಯಾನ್ ಅಂತ ಏನು ಹೇಳ್ತೀವಿ, ಅವರು ತಮ್ಮದೇ ಆಗಿದ್ದ ಒಂದು ದಿನದ ಏನು ಸಂಗ್ರಹ ಹಾಲಾಗ್ತದೆ ಅದನ್ನೆಲ್ಲ ತಂದು ದಾಸೋಹಕ್ಕೆ ಸಮರ್ಪಣೆ ಮಾಡ್ತಾರೆ. ಸುಮಾರು ಒಂದು 400 ರಿಂದ 500 ಲೀಟ್ರ್ ಹಾಲು ಕೊಡ್ತವೆ. ಅವರು ಒಂದು ಹಣವನ್ನು ಕೂಡ ತೆಗೆದುಕೊಳ್ಳೋದಲ್ಲ. ಅಷ್ಟೇ ಅಲ್ಲ, ಈ ಸೇವೆ ಹೇಗೆ ನಡೀತಿದೆ ಅಂದರೆ, ತಮ್ಮ ಸೇವೆಯನ್ನು ತಾವೇ ಬಂದ್ ಮಾಡ್ತಾರೆ. ನಮ್ಮ ಮರೆಗುದ್ದಿ, ಬುದ್ದಿ, ಮಂಟೂರು, ಗಲಗಲಿ, ಎಡಳಿ ಸುಮಾರು 25-27 ಹಳ್ಳಿಗಳಿಂದ ಬಂದು ಪ್ರತಿ ಪುರುಷರು ಮಹಿಳೆಯರು ತಮ್ಮ ಕಾರ್ಯವನ್ನು ತಾವೇ ಮಾಡ್ತಾರೆ. ಹೇಳುವುದಿಲ್ಲ, ಹೇಳಿಸಿಕೊಳ್ಳೋದಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ಒಂದು ತಿಂಗಳ ಪರ್ಯಂತರವಾಗಿ ಸಂಘಟನೆ ಮಾಡಿದರೂ ಆಗಲಾರ್ತಕ್ಕಂಥ ಕೆಲಸ. ಹೇಗೆ ಹೇಗೆ ಓದ್ತಿದೆ ಅಂದರೆ, ನಮ್ಮ ಅಜ್ಜರ ಪುಣ್ಯತಿಥಿ ಬರ್ತದೆ, ಗುರುಗಳ ಪುಣ್ಯತಿಥಿ ಬರ್ತದೆ. ನಾವು ಅಲ್ಲಿ ಹೋಗಬೇಕು, ತನುಮನದಿಂದ ಸೇವೆಯನ್ನು ಮಾಡಬೇಕು. ಸೇವಾ ಕೈಂಕರ್ಯ ಮಾಡ್ತಕ್ಕಂಥ ಸದ್ಭಕ್ತರು ದೊರಕಿದ್ದು ನನ್ನ ಜೀವನದ ಸೌಭಾಗ್ಯವೆಂದರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಚರಮೂರ್ತಿಗಳು ಬಂದು ನನ್ನನ್ನು ಭಾಳ ಮಂದಿ ಪ್ರಶ್ನೆ ಮಾಡ್ತಾರೆ. ಗುರುಗಳ ಅಪ್ಪುಗಳ, ನೀವು ಎಷ್ಟು ತಿಂಗಳಿಂದ ಇದನ್ನು ಸಂಘಟನೆ ಮಾಡ್ತೀರಿ, ಎಷ್ಟು ಹಣ ಕೊಡಿಸ್ತೀರಿ ನಾನು ಭಾಳ ಮಂದಿ ಕೇಳ್ತಾರೆ. ಅವ್ರಿಗೆ ಒಂದೇ ನಾ ಹೇಳೋದು, ಹಣ ಕೊಡಿಸಲಿಕ್ಕಾಗಿ ನಾ ಇಲ್ಲ, ಜನರನ್ನು ಭಕ್ತರನ್ನು ಕೊಡಿಸಲಿಕ್ಕಾಗಿ ನಾನಿದ್ದೇನೆ. ಅವರು ಯಾರೂ ನನ್ನಿಂದ ಕೇಳಿಸ್ಕೊಳ್ತಕ್ಕಂಥ ಪ್ರಸಂಗನ ತಂದಿಲ್ಲ. ತಮಗೆ ಆಶ್ಚರ್ಯ ಆಗ್ಬೋದು. ಸತತ 3 ವರ್ಷಗಳ ಪರ್ಯಂತರವಾಗಿ ಸನ್ಮಾನ್ಯ ಸುದ್ಗುಂಡಿ ಗ್ರಾಮದ ಆದರ್ಶ ರೈತರು, ಗಲಗಲಿಯ ಮಾದರಿಯ ವ್ಯಾಪಾರಸ್ಥರಾಗಿರ್ತಕ್ಕಂಥ ಸೇವಾನಿ ಬಂಧುಗಳು 3 ವರ್ಷಗಳ ಪರಂತರವಾಗಿ ಪ್ರಸಾದ ದಾಸೋಹವನ್ನು ಮಾಡಿದರು. ಆಮೇಲೆ ನಮ್ಮ ಬುದ್ನಿ PM ಗ್ರಾಮದ ಮಲ್ಲಯ್ಯ ಸಂಗಯ್ಯ ಮಠಪತಿಯವರು, ಪಾಂಡಪ್ಪ ಕೃಷ್ಣಪ್ಪ ಬಡಕಲಿಯವರು, ಆಮೇಲೆ ಮರೆಗುದ್ದಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಮಠದ ಸಶಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸಹೋದರಾದ ಶ್ರೀ ಬಸಪ್ಪ ಬಾರಿಕಾಯಿಯವರು, ಹಾಗೂ ನಮ್ಮ ಹನುಮಂತ ದಾಸ್ಯಾಳ್ ಅವರು, ಇವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಮಾಣಿಂಗಪ್ಪ ಗುಡಿಯವರು. ಹೀಗೆ ಇವತ್ತಿನ ಮಹಾಪ್ರಸಾದವನ್ನು ಅತಿ ಬಡ ಮನೆತನದವರು ಬಸನಕ್ಕಿ ಬಂಧುಗಳು ಸಂಜೀವ್ ಹಾಗೂ ಮಂಜು ಇಬ್ಬರು ಸಹೋದರರು, ಅವರ ತಾಯಿಯ ಒಂದು ಆಶೀರ್ವಾದದಿಂದ ಭಕ್ತಿ ಹೇಗಿದೆ ಅಂದರೆ, ಅತಿ ಬಡವ ಮನುಷ್ಯ ಅವರಿಬ್ಬರು ಇವತ್ತಿನ ಮಹಾದಾಸವನ್ನು ಅವರು ಕೈಂಕರ್ಯವನ್ನು ಕೈಗೊಂಡಿದ್ದುದು ನಿಜವಾಗಲೂ ಭಕ್ತಿಗೆ ಶ್ರೀಮಂತಿಕೆ ಬಡತನ ಎಂಬುದಿಲ್ಲ. ತಮಗೆ ಹೇಳೋದೇನೆಂದರೆ ಒಂದು 8 ರಿಂದ 10 ಕ್ವಿಂಟಲ್ ರವೆ ಹಾಕ್ತಾರೆ, ಸಕ್ಕಿನ ರವೆ.
ಆಮೇಲೆ ಇದೀಗ ಹೇಳಿಲ್ಲ ನಿಮ್ಗೆ 8-10 ಕ್ವಿಂಟಲ್ ಸದಕ, ಆಮೇಲೆ ಒಂದು 7-8 ಕ್ವಿಂಟಲ್ ಏನೈತಿ ಆಗ ಸಕ್ಕರೆ ಅಥವಾ ಬೆಲ್ಲನ ಹಾಕ್ತಾರೆ. ಸುಮಾರು ಒಂದು 15 ಕ್ವಿಂಟಲ್ ಅಕ್ಕಿ ನುಡಿತದೆ, ಒಂದು 2 ಕ್ವಿಂಟಲ್ ಬೇಳೆ, ಕಾಯಿಪಲ್ಲೆ ಮಾತ್ರ ಅತಿ ಕಡಿಮೆ ಅಂದ್ರೂ ಒಂದು 4-5 ಕ್ವಿಂಟಲ್ ಕಾಯಿಪಲ್ಲೆ, ಅದು ಬದನೆಕಾಯಿ ಇರ್ಬೋದು ಅಥವಾ ಕುಂಬಳಕಾಯಿ ಇರ್ಬೋದು, ಒಂದು 2.5-3 ಕ್ವಿಂಟಲ್ ಗಾಂಧಿ ಎಣ್ಣೆ, ಇದನ್ನೆಲ್ಲವನ್ನು ವಿನಿಯೋಗ ಮಾಡಿ ಇನ್ನೊಂದು ಪ್ರಸಾದ ತಯಾರು ಮಾಡ್ತಕ್ಕಂಥ ಸದ್ಭಕ್ತರು ಶ್ರೀಮಠದವರು ಇದ್ದಾರೆ. ಅವರು ಮಲೆ ಬುದ್ಧಿಯವರು ಹಾಗೂ PM ಬುದ್ಧಿಯವರು ಎಲ್ಲರೂ ಕೂಡಿ ಈ ಪ್ರಸಾದ ಮಾಡ್ತಾರೆ. ಸಾಯಂಕಾಲ ಊರಿನ ಎಲ್ಲ ಆದರಣೀಯ ಸಹೋದರಿಯರು ತಾಯಂದಿರು ಬಂದು ಆ ಕಾಯಿಪಲ್ಲೆ ವ್ಯವಸ್ಥೆ ಮಾಡ್ತಕ್ಕಂಥ ಸೇವೆಯನ್ನು ಅವ್ರು ಮಾಡ್ತಾರೆ. ಒಟ್ಟಿನ ಮೇಲೆ ತಮಗೆ ಹೇಳೋದೇನೆಂದ್ರೆ ಅವ್ರದ್ದೇ ಮಠ ಅಂತ ತಾವು ಭಾವಿಸ್ತಾರೆ. ಇಲ್ಲಿ ಶ್ರೀಮಂತಿಕೆಗೆ ಅವಕಾಶವಿಲ್ಲ, ರಾಜಕಾರಣಕ್ಕೆ ಮಾತ್ರ ಮೊದಲೇ ಎಡೆ ಇಲ್ಲ, ಎಲ್ಲರೂ ಸಮಾನದಿಂದ ಭಾವಿಸ್ತೇವೆ. ಹೇಳುವುದೇನಂತ ಕೇಳಿದರೆ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಶ್ರೀಮಠದ ಸೇವೆಗೆ ಅಣಿಯಾಗ್ತಾರೆ, ಕಾರ್ಯಕ್ರಮವನ್ನು ಸಫಲ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮ ಸಫಲವಾಗಲಿಕ್ಕೆ ಗುರುಗಳ ಒಂದು ಶಕ್ತಿ, ಭಕ್ತರ ಭಕ್ತಿಯೇ ಕಾರಣ. ನಾನು ಕೇವಲ ಒಬ್ಬ ಸೇವಾ ಭಾವನೆ ಇರತಕ್ಕಂಥ ಒಬ್ಬ ವ್ಯಕ್ತಿ. ನಮ್ಮ ಗುರುಗಳ ವಾಕ್ಯ ಏನಂತಂದ್ರೆ, ನಾವು ಎಂದೂ ಬೇಡಬಾರದಪ್ಪ, ಬೇಡವನ ಕೈ ಕೆಳಗಿರ್ತೈತಿ, ಬೇಡವನ ಕೈ ಕೆಳಗಿರ್ತೈತಿ, ಕೊಡವನ ಕೈ ಮೇಲಿರ್ತೈತಿ, ಎಂದೂ ಕೆಳಗಿರಬಾರ್ದು. ಅದಕ್ಕೆ ಭಕ್ತರು ನನಗೆ ಬಹಳಷ್ಟು ಸಹಯೋಗವನ್ನು ಮಾಡ್ಕೊಂಡು ಬಂದಿದ್ದಾರೆ. ಶ್ರೀಮಠ ಬೆಳೆದದ್ದನ್ನು ನೋಡಿದರೆ ಅದೊಂದು ಇತಿಹಾಸ. ಅದರ ಬಗ್ಗೆ ನನ್ನ ಭಕ್ತರ ಬಗ್ಗೆ ನಾನು ಎಷ್ಟೇ ಹೇಳಿದರೂ ಕಡಿಮೆನೇ. ಅದಕ್ಕೆ ನನ್ನ ಭಕ್ತರು ಬಂದರಂದರೆ ನನಗೆ ಆನೆ ಬಲ ಬರ್ತದೆ. ನಾನು ಎಲ್ಲವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ. ಶ್ರೀಮಠಕ್ಕಾಗಿ ಸಮಾಜ ಸೇವೆಗಾಗಿ ತಯಾರಾಗಿರ್ತಕ್ಕಂಥ ಸಮರ್ಪಣೆ ಮಾಡ್ತಕ್ಕಂಥವನ್ನಂತ ಹೇಳಿದರೆ ನಮಗೆ ಅತಿಶಯೋಕ್ತಿ ಆಗ್ಬೋದು. ನಾವು ಒಂದೇ ತಿಳ್ಕೊಂಡಿನಿ, ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಇಲ್ಲಿ ಜಾತಿ ಧರ್ಮ ರಾಜಕಾರಣಕ್ಕೆ ಎಂದೆಂದಿಗೂ ಅವಕಾಶ ಕೊಟ್ಟಿಲ್ಲ. ನಾನು ಒಂದೇ ಏನು ಹೇಳೋದಂದ್ರೆ, ಮಾನವ ಧರ್ಮ ಒಂದೇ, ಸಕಲ ಮಾನವರಿಗೆ ಲೇಸಾಗಲಿ ಎಂದು ಬಯಸ್ತಕ್ಕಂಥ ತತ್ವ ಇಟ್ಕೊಂಡು ಹೊರಟಿದ್ದೀನಿ. ತಾವುಗಳೆಲ್ಲ ಈ ಸಹಯೋಗದಲ್ಲಿ ತಾವು ಪತ್ರಿಕಾ ಮಾಧ್ಯಮದವರು ನಮ್ಮ ರಾಜೀವ್ ಪಾಟೀಲ್ ಅವರ ಒಂದು ನೇತೃತ್ವದೊಳಗೆ ಅವರ ಒಂದು ಮಾರ್ಗದರ್ಶನ ತಾವೆಲ್ಲ ಬಂದಿದ್ದು ಬಹಳಷ್ಟು ಸಂತಸವಾಗಿದೆ. ಪ್ರತಿ ವರ್ಷ ಯಾಕಂದ್ರೆ ಇವತ್ತಿನ ನಿರ್ಮಾಣದೊಳಗೆ ಎಲೆ ಮಾರಿ ಕಾಯ್ತಕ್ಕಂಥವ್ರನ್ನ ಹೊರಗೆ ತರುವುದು ಅದು ತಮ್ಮ ಕರ್ತವ್ಯ. ಪತ್ರಿಕಾ ಮಾಧ್ಯಮದವರು ಅಥವಾ TV ಮಾಧ್ಯಮದವರು ಇರ್ಬೋದು, ನಾವು ಅದನ್ನೇನೋ ಪ್ರಚಾರ ಪ್ರಸಾರಕ್ಕೆ ಒಂದು ಬೆಲೆ ಕೊಟ್ಟಿಲ್ಲ. ಆದರೂ ತಾವು ಬಂದದ್ದು ನನಗೆ ನಿಜವಾದ ಸಂತಸವಾಗಿದೆ. ಇದೇ ರೀತಿಯಾಗಿ ಈ ಒಂದು ಕಾರ್ಯಕ್ಕೆ ಗುರುಗಳ ಶಕ್ತಿ ನಮಗೆಲ್ಲ ಎಲ್ಲಿ ಭಕ್ತರ ಭಕ್ತಿ ಸದಾವಕಲಿಂದ ಹೊತ್ತ ನಾವು ನೀವೆಲ್ಲ ಕೂಡಿ ಸಮಾಜ ಸೇವೆಯನ್ನು ಮಾಡಿ ಒಳ್ಳೆಯ ಸುಂದರ ಸಮಾಜವನ್ನು ಕಟ್ಟೋಣೆಂದು ಹೇಳುತ್ತಾ ಗುರುಗಳ ಆಶೀರ್ವಾದನ ಬಯಸುತ್ತಾ ಹಾಗೂ ನನ್ನ ಎಲ್ಲ ಭಕ್ತರ ಒಂದು ಆಶೀರ್ವಾದನ ಕೋರುತ್ತಾ ಈ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ.